ಆಸರೆ ಟಿವಿ ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು. ಈ ದಿನ ಕೂಡ ನಾವೊಂದು ವಿಷಯವನ್ನು ಧ್ಯಾನಿಸೋಣ. ದೇವರ ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ಕೊಡುವಂಥ 4 ನಿಯಮಗಳು. ದೇವರ ಅದ್ಭುತ ಹೊಂದಿಕೊಳ್ಳುವುದಕ್ಕೆ ದೇವರು ಕೊಡುವಂಥ 4 ನಿಯಮಗಳು. ಅದಕ್ಕೆ ಆಧಾರವಾಗಿ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 22ರಿಂದ 25ನೇ ವಾಕ್ಯ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿಬಿಡುವನು. ಪ್ರೀತಿಯ ದೇವರ ಮಕ್ಕಳೇ, ಈಗ ಓದಿದಂಥ ವಾಕ್ಯ ಭಾಗವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನೋಡ್ರಿ, ಒಂದು ದಿನ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಅವರು ಯೆರೂಸಲೇಮಿಗೆ ಹೋಗುತ್ತಿದ್ದಾರೆ. ಬೆಥೆನವನ್ನು ಬಿಟ್ಟು ಯೆರೂಸಲೇಮಿಗೆ ಹೋಗುತ್ತಿದ್ದರು. ಯೆರೂಸಲೇಮಿಗೆ ಹೋಗುವಾಗ ಯೇಸು ಸ್ವಾಮಿಗೆ ಹಸಿವೆಯಾಯಿತು. ಹಸಿವೆಯಾಗಿ ಹೋಗುವ ದಾರಿಯಲ್ಲೇ ಆತನು ಒಂದು ಅಂಜೂರ ಮರವನ್ನು ಕಂಡನು. ಅಂಜೂರ ಮರವನ್ನು ಕಂಡು ಅದರಿಂದ ಏನಾದರೂ ಸಿಗಬಹುದೆಂಬುದಾಗಿ ಅದರ ಹತ್ತಿರಕ್ಕೆ ಹೋದಾಗ ಕೇವಲ ಎಲೆಗಳು ಮಾತ್ರ ಇತ್ತು, ಫಲಗಳು ಇರಲಿಲ್ಲ. ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದು ಹಣ್ಣುಗಳ ಕಾಲವಾಗಿರಲಿಲ್ಲ. ಆಗ ಯೇಸು ಆ ಅಂಜೂರ ಮರವನ್ನು ನೋಡಿ, ಇನ್ನು ಮುಂದೆ ಒಬ್ಬನು ನಿನ್ನಿಂದ ಹಣ್ಣನ್ನು ತಿನ್ನದೇ ಇರಲಿ ಎಂಬುದಾಗಿ ಆತನು ಆ ಮರವನ್ನು ಶಪಿಸಿ ಅವರು ಯೆರೂಸಲೇಮಿಗೆ ಹೋದರು. ತಿರುಗಿ ಯೆರೂಸಲೇಮಿಗೆ ಹೋಗಿ ಅದೇ ಸಂಜೆ ಸಮಯದಲ್ಲಿ ಅದೇ ದಾರಿಯಲ್ಲಿ ಯೇಸು ಕ್ರಿಸ್ತನು ಮತ್ತು ಶಿಷ್ಯರು ಹಿಂತಿರುಗಿ ಬರುವಾಗ ನಾವಿಲ್ಲಿ ನೋಡುತ್ತೇವೆ, ಈಗ ಶಿಷ್ಯರು ಆಶ್ಚರ್ಯ ಪಡುತ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಯೇಸುವೆ, ನೀನು ಶಪಿಸಿದಂಥ ಅದೇ ಮರ ನಾವು ಬರುವುದರ ಒಳಗೆ ಇದು ಒಣಗಿ ಹೋಗಿಬಿಟ್ಟಿದೆ. ಆಗ ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 4 ಸಂಗತಿಗಳನ್ನು ತನ್ನ ಶಿಷ್ಯರಿಗೆ ಕಲಿಸಿಕೊಡುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಏನು ಮಾಡಿದ್ರು, ತಾನೊಂದು ಪವಾಡ ಪುರುಷನೆಂಬುದಾಗಿ ತೋರಿಸುವುದಕ್ಕೆ ಅಂಜೂರ ಮರಕ್ಕೆ ಶಾಪ ಕೊಡಲಿಲ್ಲ. ತನ್ನಿಂದ ಅದ್ಭುತ ನಡೀತದೆ ಎಂಬುದಾಗಿ ತೋರಿಸುವುದಕ್ಕೆ ಅಂಜೂರ ಮರಕ್ಕೆ ಶಾಪ ಕೊಡಲಿಲ್ಲ. ಅದರಿಂದ ಒಂದು ಪಾಠವನ್ನು ಕಲಿಸುವುದಕ್ಕೆ ಆ ಒಂದು ಉದಾಹರಣೆಯನ್ನು ಯೇಸು ಕ್ರಿಸ್ತನು ಉಪಯೋಗಿಸುತ್ತಾ ಇದ್ದಾನೆ. ನಾವು ಮೊದಲಿದಾಗಿ ನೋಡುವಾಗ ಮೊದಲಿದಾಗಿ ಏನನ್ನು ಕಲಿಸಿಕೊಡ್ತಾ ಇದ್ದಾನೆ ಎಂಬುದಾಗಿ ನೋಡಿದ್ರೆ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಾಕ್ಯ. ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಮೊದಲಿದಾಗಿ ಅವರಿಗೆ ಹೇಳುತ್ತಾ ಇರುವಂಥ ವಿಷಯ ಏನೆಂಬುದಾಗಿ ಹೇಳಿದ್ರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನೋಡ್ರಿ, ಇಲ್ಲಿ ದೇವರು ನಂಬಿಕೆ ಎಂಬುದಾಗಿ ಹೇಳುವಾಗ ಕುಟುಂಬದ ಮೇಲಿರುವ ನಂಬಿಕೆಯಲ್ಲ, ಸಮಾಜದ ಮೇಲೆ ಇರುವಂಥ ನಂಬಿಕೆಯಲ್ಲ. ಇಲ್ಲಿ ದೇವರು ಹೇಳುತ್ತಾ ಇರುವಂಥದ್ದು ದೇವರ ಮೇಲೆ ಇರುವಂಥ ನಂಬಿಕೆಯ ಕುರಿತಾಗಿ. ಹಾಗಾದರೆ ನಮಗೆ ಮೊದಲು ದೇವರ ಮೇಲೆ ನಂಬಿಕೆ ಇರಬೇಕು. ಈ ಲೋಕದಲ್ಲಿ 2 ವಿಧವಾದಂಥ ನಂಬಿಕೆ ಇದೆ. ಒಂದು ಮನುಷ್ಯರ ಮೇಲಿರುವಂಥ ನಂಬಿಕೆ, ಇನ್ನೊಂದು ದೇವರ ಮೇಲೆ ಇರುವಂಥ ನಂಬಿಕೆ. ಏನು ಮನುಷ್ಯರ ಮೇಲಿರುವಂಥ ನಂಬಿಕೆ? ನೋಡಿ, ನಾವು ಹಾಸ್ಪಿಟ್ಲಿಗೆ ಹೋಗ್ತೇವೆ, ಡಾಕ್ಟರ್ ಬಳಿ ಹೇಳ್ತೇವೆ ನಮಗೆ ಒಂದು ಹೊಟ್ಟೆ ನೋವು ಎಂಬುದಾಗಿ, ಏನೋ ಔಷಧಿ ಬರೆದು ಕೊಡ್ತಾರೆ. ನಾವೇನು ಮಾಡಿ ಡೌಟ್ ಪಡೋದಿಲ್ಲ, ಅದು ಪಾಯ್ಸನ್ನ ಔಷಧಿಯ ಅಂತೇಳಿ ಬಂದು ಚೆಕ್ ಮಾಡೋದಿಲ್ಲ. ನಾವು ಹಾಗೆ ತಗೊಳ್ಕೊಳ್ತೇವೆ. ಯಾಕೆಂತ ಹೇಳಿದ್ರೆ ಅದು ಡಾಕ್ಟರ್ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ. ಅದು ಮಾತ್ರವಲ್ಲ, ಕೆಲವು ಸಾರಿ ಆಪರೇಷನ್ಗಾಗಿ ನಮ್ಮ ಜೀವನವನ್ನೇ ಡಾಕ್ಟರ್ ಕೈಯಲ್ಲಿ ಕೊಡ್ತೇವೆ. ಅವರು ನಮ್ಮ ಶಸ್ತ್ರ ಚಿಕಿತ್ಸೆ ಮಾಡಿ ಏನೇನೋ ಮಾಡ್ತಾರೆ. ಆದರೆ ನಾವು ಯಾಕೆ ಅವರಿಗೆ ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಮೇಲೆ ಇರುವಂಥ ಒಂದು ನಂಬಿಕೆ. ಅದು ಮಾತ್ರವಲ್ಲ, ನಾವು ಬಸ್ನಲ್ಲಿ ಪ್ರಯಾಣ ಮಾಡ್ತೇವೆ, ನಮಗೆ ಚಾಲಕನ ಮೇಲೆ ನಂಬಿಕೆ ಇರ್ತದೆ. ಬ್ಯಾಂಕಲ್ಲಿ ಹಣ ಹಾಕ್ತೇವೆ, ಅದು ಬರ್ತದೆ ಇಲ್ವೆಂಬುದಾಗಿ ಅಪನಂಬಿಕೆ ಇರೋದಿಲ್ಲ. ಕಾರಣ ನಮಗೆ ಬ್ಯಾಂಕ್ ಮೇಲೆ ನಂಬಿಕೆ ಇದೆ. ಒಂದು ಲೆಟರ್ನ ಕಳಿಸ್ತೇವೆ, ಪೋಸ್ಟ್ ಆಫೀಸ್ ಅವರು ಕರೆಕ್ಟ್ ಆ ವ್ಯಕ್ತಿಗೆ ತೆಗೆದುಕೊಂಡು ಹೋಗಿ ಅದನ್ನು ಕೊಡುತ್ತಾರೆ. ಅದು ಪೋಸ್ಟ್ ಆಫೀಸ್ ಮೇಲಿರುವಂಥ ಒಂದು ನಂಬಿಕೆ. ಹಾಗಿರುವುದಾದರೆ ಇವೆಲ್ಲವೂ ಮನುಷ್ಯನ ಮೇಲಿರುವಂಥ ನಂಬಿಕೆ. ಒಂದು
ಒಂದು ವಿಮಾನದಲ್ಲಿ ಹತ್ತುತ್ತೇವೆ, ಅವರು ನಮ್ಮನ್ನು ಈ ದೇಶದಿಂದ ಒಂದು ಬೇರೆ ದೇಶಕ್ಕೆ ಕೊಂಡೊಯ್ಯುತ್ತಾರೆ. ಅದು ವಿಮಾನದಲ್ಲಿ ಇರುವಂಥ ಒಂದು ನಂಬಿಕೆ. ಅದೇ ವಿಧದಲ್ಲಿ ಇವೆಲ್ಲವೂ ಮನುಷ್ಯನ ಮೇಲೆ ಆಧಾರವಾಗಿರುವಂಥ ಒಂದು ನಂಬಿಕೆ. ಅದರೊಟ್ಟಿಗೆ ಇನ್ನೊಂದು ನಂಬಿಕೆ ಇದೆ. ಈ ನಂಬಿಕೆ ಸಾಧಾರಣವಾದದ್ದಲ್ಲ. ಈ ನಂಬಿಕೆ ದೇವರ ಮೇಲಿಡುವಂಥ ನಂಬಿಕೆ, ಕಾಣದೇ ಇರುವಂಥದ್ದನ್ನ ನಂಬುವಂಥ ನಂಬಿಕೆ, ತಿಳಿಯದೇ ಇರುವುದನ್ನ ಅನುಭವಿಸಿ ನಂಬಿಕೆ ಮೂಲಕವಾಗಿ ಅನುಭವಿಸುವಂಥ ನಂಬಿಕೆ. ಆ ನಂಬಿಕೆಯೇ ದೇವರ ಮೇಲೆ ಇಡುವಂಥ ನಂಬಿಕೆಯಾಗಿದೆ. ದೇವರ ಮೇಲೆ ಇರುವಂಥ ನಂಬಿಕೆ ಸಾಧಾರಣ ನಂಬಿಕೆಯಲ್ಲ, ಅದು ಹೆಚ್ಚಾದದ್ದು. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ನಿಮಗೆ ದೇವರ ಮೇಲೆ ನಂಬಿಕೆ ಇರಲಿ ಎಂಬುದಾಗಿ ಹೇಳುವಾಗ ಅದು ಅಸಾಧಾರಣವಾದಂಥ ನಂಬಿಕೆ. ಅದು ಎಂಥ ಪರಿಸ್ಥಿತಿ, ಒಂದು ವೇಳೆ ಡಾಕ್ಟರ್ ಕೈ ಬಿಡಲ್ಪಟ್ಟರು, ಆ ದೇವರ ಮೇಲೆ ನಂಬಿಕೆ ಇದ್ದರೆ ನಿಮಗೆ ಸೌಖ್ಯವಾಗ್ತದೆ. ಎಲ್ಲ ಕಡೆ ಬಾಗಿಲು ಮುಚ್ಚಲ್ಪಟ್ಟು ಇನ್ನೇನು ಓಪನೇ ಆಗೋದಿಲ್ಲ ಎಂಬುದಾಗಿ ಹೇಳುವಾಗ ದೇವರ ಮೇಲಿರುವಂಥ ನಂಬಿಕೆ ಮುಚ್ಚಲ್ಪಟ್ಟ ಬಾಗಿಲನ್ನು ತೆರೆಯುವಂತೆ ಮಾಡುತ್ತದೆ. ಇದು ಆಗೋದಿಲ್ಲ, ಇದು ನಡೆಯೋದಿಲ್ಲ ಎಂಬಂಥ ಸಂಗತಿಗಳನ್ನು ನಡೆಯುವಂತೆ ಮಾಡುವಂಥದ್ದು ದೇವರ ಮೇಲಿರುವಂಥ ನಂಬಿಕೆಯಾಗಿದೆ. ಹಾಗಿರುವುದಾದರೆ ಮೊದಲನೇದಾಗಿ ನಾವು ನೋಡುತ್ತಾದವೆ, ದೇವರು ಅವರಿಗೆ ಕಲಿಸಿಕೊಡುವಂಥ ಪಾಠ ದೇವರ ಮೇಲೆ ನಂಬಿಕೆ ಇರಲಿ. ಹೇಗೆ ದೇವರ ನಂಬಿಕೆ ಬರ್ತದೆ? ಆಟೋಮೆಟಿಕ್ ಆಗಿ ಬರೋದಿಲ್ಲ. ಪಕ್ಕದ ಅಂಗಡಿಗೆ ಹೋಗಿ 1 ಕಿಲೋ ನಂಬಿಕೆ ಕೊಡ್ರಿ ಅಂತ ಹೇಳಿದ್ರೆ ಕೊಡೋದಿಲ್ಲ. ಡಾಕ್ಟರ್ ಹತ್ರ ಹೋಗಿ ನಂಗೆ ನಂಬಿಕೆ ಬೇಕಂದ್ರೆ ಕೊಡೋದಿಲ್ಲ. ನಂಬಿಕೆ ಹೇಗೆ ಸಿಗ್ತದೆ? ದೇವರ ವಾಕ್ಯದಿಂದ ಸಿಗ್ತದೆ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನ ಕೇಳುವುದರಿಂದ ನಂಬಿಕೆ ಬರ್ತದೆ. ನಿನಗೆ ನಂಬಿಕೆ ದೇವರ ಮೇಲೆ ಹೆಚ್ಚಾಗಿ ಬರಬೇಕಾ? ಈ ದೇವರ ವಾಕ್ಯವನ್ನ ನೀವು ಓದಬೇಕು. ಸಾಮಾನ್ಯವಾದ ನಂಬಿಕೆಯ ಕೋಣೆಯೊಳಗೆ ಅದ್ಭುತ ಇರೋದಿಲ್ಲ, ಆದರೆ ದೇವರಲ್ಲಿ ನಂಬಿಕೆ ಇಡುವ ಕೋಣೆಯ ಒಳಗೆ ಅದ್ಭುತ ಇರುತ್ತದೆ. ಆದ್ದರಿಂದ ಪ್ರಿಯ ದೇವ ಮಕ್ಕಳೇ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಮೊದಲನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗೆ ದೇವರ ಮೇಲೆ ನಂಬಿಕೆ ಇರಲಿ. ಎರಡನೇದಾಗಿ ಮಾತಿನ ಶಕ್ತಿ. ಎರಡನೇದಾಗಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, 11ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿ ಸಂಶಯ ಪಡದೆ ತನ್ನ ಹೃದಯದಲ್ಲಿ ನಂಬಿದರೆ ಅವನು ನಂಬಿದಂತೆ ಆಗುತ್ತದೆ. ನೋಡಿ, ಬೆಟ್ಟವನ್ನ ಕಿತ್ತುಕೊಂಡು ಹೋಗಂತ ಹೇಳಿದ್ರೆ ಅದರ ಅರ್ಥವೇನು? ಒಂದು ಬೆಟ್ಟಕ್ಕೆ ಹೋಗಿ ಮಾತನಾಡ್ರಿ ಅಲ್ಲ, ನಿಮ್ಮಲ್ಲಿ ಊರಲ್ಲಿರುವಂಥ ಬೆಟ್ಟಕ್ಕೆ ಮಾತನಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಈ ಮಾತನ್ನು ಹೇಳಿಲ್ಲ. ಬೆಟ್ಟ ಅನ್ನುವಂಥದ್ದು ಒಂದು ಸಮಸ್ಯೆಯನ್ನು ಸೂಚಿಸುವಂಥದ್ದಾಗಿದೆ. ಒಂದು ವೇಳೆ ನಿನ್ನ ಬೆಟ್ಟ ಕಷ್ಟದ ಸಮಸ್ಯೆಯಾಗಿರಬಹುದು, ಒಂದು ವೇಳೆ ನಿನ್ನ ಬೆಟ್ಟ ರೋಗದ ಸಮಸ್ಯೆಯಾಗಿರಬಹುದು, ಒಂದು ವೇಳೆ ನಿನ್ನ ಬೆಟ್ಟ ಆ ಸವಾಲಿನ ಕೊರತೆಯ ಒಂದು ಸಮಸ್ಯೆಯಾಗಿರಬಹುದು. ಆದರೆ ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಈ ಬೆಟ್ಟವನ್ನ ಕಿತ್ತುಕೊಂಡು ಹೋಗಲಿಕ್ಕೆ ನೀ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಗುದ್ದಲಿ ತೆಗೆದುಕೊಂಡು ಒಂದು ಆಯುಧವನ್ನು ತೆಗೆದುಕೊಂಡು ಬೆಟ್ಟವನ್ನು ಬೀಳಿಸೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇಲ್ಲ. ಈ ಸಮಸ್ಯೆಗಳ ಮೇಲೆ ನೀನು ಜಯವನ್ನ ಗಳಿಸಬೇಕಾದ್ರೆ ನೀನು ಮಾತನಾಡಬೇಕಂತೆ. ಯೇಸು ಸ್ವಾಮಿ ಹೇಗೆ ಅಂಜೂರ ಮರಕ್ಕೆ ಮಾತನಾಡಿದನೋ ಅದೇ ವಿಧದಲ್ಲಿ ನೀವು ಮಾತನಾಡಬೇಕು. ಏನು ಮಾತನಾಡಬೇಕು? ನೀವು ಆ ಬೆಟ್ಟಕ್ಕೆ ಮಾತನಾಡುವಾಗ ಬೆಟ್ಟಗಳು ಕಿತ್ತುಕೊಂಡು ಹೋಗ್ತದೆ. ಬೆಟ್ಟದ ಹಾಗಿರುವಂಥ ಸಮಸ್ಯೆ ಆಗಿರಬಹುದು. ಹೇಳ್ರಿ, ಯೇಸುವಿನ ನಾಮದಲ್ಲಿ ಸಮಸ್ಯೆಯ ಬೆಟ್ಟವೇ ತೊಲಗೆಂಬುದಾಗಿ ಹೋಗ್ತದೆ. ಸವಾಲಿನ ಬೆಟ್ಟವೇ ಹೋಗೆಂಬುದಾಗಿ ಹೇಳ್ರಿ, ಹೋಗ್ತದೆ. ರೋಗದ ಬೆಟ್ಟವೇ ಹೋಗೆಂಬುದಾಗಿ ಹೇಳ್ರಿ, ಹೋಗ್ತದೆ. ಕಷ್ಟದ ಬೆಟ್ಟವೇ ಹೋಗೆಂಬುದಾಗಿ ಹೇಳ್ರಿ, ಹೋಗ್ತದೆ. ನೀವು ಮಾತನಾಡಬೇಕು. ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಸಮಸ್ಯೆ ಬೆಟ್ಟಗಳಿಗೆ ಮಾತನಾಡುವ ಹಾಗೆ ನಿಮ್ಮ ಬೆಟ್ಟಗಳು ಕಿತ್ತುಕೊಂಡು ಅದು ಹೋಗುವಂಥದ್ದಾಗಿದೆ. ಸಂಶಯ ಪಡಬಾರದು. ನೋಡಿ, ಯೇಸು ಸ್ವಾಮಿ ಹೇಳಿದ್ರು, ಇನ್ನು ಮುಂದೆ ನೀ ಈ ಮರದಲ್ಲಿ ಯಾರು ಹಣ್ಣು ತಿನ್ನದೇ ಇರಲಿ, ತಕ್ಷಣ ಒಣಗಿ ಹೋಗ್ತದೆ. ಸಂಜೆ ಒಳಗೆ ಬರೋದ್ರೊಳಗೆ ಅದು ಒಣಗಿ ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಕ್ರಿಯಾತ್ಮಕವಾಗಿ ನೀವು ಕೂಡ ಮಾತನಾಡ್ರೆ, ನಿಮ್ಮ ಸಮಸ್ಯೆಗಳ ಕುರಿತಾಗಿ ಮಾತನಾಡದೆ ಆ ಸಮಸ್ಯೆಗಳ ವಿರುದ್ಧವಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಮಾತನಾಡುವಾಗ ನಿಮಗೆ ಜಯ ಸಿಗುತ್ತದೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಜೀವ ಮರಣಗಳು ನಾಲಿಗೆಯ ವಶವಾಗಿದೆ ಎಂಬುದಾಗಿ. ಆದ್ದರಿಂದ ಬೆಟ್ಟಗಳನ್ನು ನೋಡಿ ಹೆದರಬೇಡ್ರಿ, ಸವಾಲಿನೊಂದಿಗೆ, ಆಜ್ಞಾಪನೆಯೊಂದಿಗೆ, ನಂಬಿಕೆಯೊಂದಿಗೆ ಮಾತನಾಡ್ರಿ, ನಿಮ್ಮ ಬೆಟ್ಟಗಳು ಕಿತ್ತುಕೊಂಡು ಹೋಗ್ತದೆ. ಮೂರನೇದಾಗಿ ಪ್ರಾರ್ಥನೆಯ ಶಕ್ತಿ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯ, ಆದ ಕಾರಣ
ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿರಿ. ಹಾಗಾದರೆ ಮೂರನೇದಾಗಿ ಅವ್ರಿಗೇನು ಕಲಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಮಾತನಾಡಿದ ಮೇಲೆ ಅವ್ರು ನಂಬಿದ್ರು, ನಾನು ಬರೋದ್ರೊಳಗೆ ಇದು ಅಂಜೂರ ಮರ ಒಣಗಿ ಹೋಗ್ಬಿಡ್ತದೆ. ನಮ್ಮ ಜೀವನದಲ್ಲಿ ಕೂಡ ಹಾಗೆ ಏನು ಪ್ರಾರ್ಥಿಸ್ತೇವೆಯೋ ನಾವೇನು ಮಾಡಬೇಕಂತ ಹೇಳಿದ್ರೆ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಬೇಕು. ಆಲ್ರೆಡಿ ನೀವು ಪ್ರಾರ್ಥಿಸುವಾಗಲೇ ಆಲ್ರೆಡಿ ಆ ಕಾರ್ಯವನ್ನು ನಿಮಗೆ ಸಿಕ್ಕಿದೆ ಎಂಬುದಾಗಿ ಪ್ರಾರ್ಥಿಸಬೇಕು. ಆಲ್ರೆಡಿ ಅದನ್ನು ಹೊಂದಿಕೊಂಡಿದೆ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ನೋಡಿ, ಕೆಲವರು ಹೇಳ್ತಾರೆ, ಪಾಸ್ಟರ್ ನಾನು ಎಲ್ಲಿವರೆಗೆ ಪ್ರಾರ್ಥಿಸಬೇಕಂತ ಹೇಳಿದ್ರೆ ನಿನಗೆ ಉತ್ತರ ಸಿಕ್ಕಿದೆ ಎಂಬುದಾಗ ಮನೋಭಾವ ಬರುವವರೆಗೂ ನೀವು ಪ್ರಾರ್ಥನೆ ಮಾಡಬೇಕು. ದಾನಿಯೇಲನು ಪ್ರಾರ್ಥನೆ ಮಾಡಿದ 21 ದಿನ ಆ ಪ್ರಾರ್ಥನೆ ಮಾಡ್ತಾ ಇದ್ದ ದೇವದೂತನು ಅವನಿಗೆ ಬಂದು ದಾನಿಯೇಲನಿನ ಪ್ರಾರ್ಥನೆಯನ್ನು ನಿಲ್ಲಿಸೆಂಬುದಾಗಿ ಹೇಳುವವರೆಗೂ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಿಯ ದೇವ ಜನರೇ, ನಾವು ಕೂಡ ಪ್ರಾರ್ಥನೆಯಲ್ಲಿ ಹೊಂದಿಕೊಂಡಿದ್ದೇವೆಂಬಂತ ಕಾರ್ಯವನ್ನ ನಾವು ನೆನಪು ಮಾಡಿಕೊಂಡು ಪ್ರಾರ್ಥಿಸಬೇಕು. ನಾವು ಮೊದಲನೇದಾಗಿ ನೋಡಿದೆವು ದೇವರ ಮೇಲೆ ನಂಬಿಕೆಯ ಶಕ್ತಿ, ಎರಡನೇದಾಗಿ ನೋಡಿದೆವು ಮಾತಿನ ಶಕ್ತಿ, ಮೂರನೇದಾಗಿ ನಾವು ನೋಡಿದೆವು ಪ್ರಾರ್ಥನೆಯ ಶಕ್ತಿ, ನಾಲ್ಕನೇದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳುತ್ತಾ ಇದ್ದಾರೆ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನ ಕ್ಷಮಿಸ್ರಿ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ, ಅದು ಕ್ಷಮಾಪಣೆಯ ಶಕ್ತಿ. ಪೇತ್ರನ ಒಂದು ಸಾರಿ ಯೇಸು ಸ್ವಾಮಿನ ಕೇಳ್ತಾ ಇದ್ದಾರೆ, ದೇವರೇ ನಮಗೆ ವಿರೋಧವಾಗಿ ಕ್ರಿಯೆ ಮಾಡಿದ್ರೆ ಎಷ್ಟು ಸಾರಿ ಕ್ಷಮಿಸಬೇಕು? ದೇವರು ಹೇಳಿದ್ರು 70 ಸಾರಿ ಕ್ಷಮಿಸ್ರಿ. ಅಂದರೆ ಅಲ್ಲಿ ಲೆಕ್ಕ ಹಾಕಿ 70 ಸಾರಿ ಕ್ಷಮಿಸ್ರಿ ಅಂತ ಅಲ್ಲ, ಅಂದರೆ ಲೆಕ್ಕ ಇಲ್ಲದಷ್ಟು ವಿಧದಲ್ಲಿ ಕ್ಷಮಿಸ್ರಿ ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರಿಯ ದೇವ ಜನರೇ, ಇಲ್ಲಿ ದೇವರು 4 ಕಾರ್ಯಗಳನ್ನು ಕಲಿಸಿಕೊಡುತ್ತಾ ಇದ್ದಾರೆ. ಒಂದು, ದೇವರು ಹೇಳಿದ್ರು ನಿಮಗೆ ದೇವರ ಮೇಲೆ ನಂಬಿಕೆ ಇರಲಿ. ಎರಡನೇದಾಗಿ ದೇವರು ಹೇಳಿದ್ರು ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಎಂಬುದಾಗಿ ಮಾತನಾಡ್ರೆ ಅದು ಕಿತ್ತುಕೊಂಡು ಹೋಗ್ತದೆ. ಮೂರನೇದಾಗಿ ಹೇಳಿದ್ರು ನೀವು ಪ್ರಾರ್ಥನೆ ಮಾಡುವಾಗ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿರಿ. ನಾಲ್ಕನೇದಾಗಿ ಹೇಳಿದ್ರು ನೀನು ಪ್ರಾರ್ಥಿಸುವಾಗ, ನಿಂತುಕೊಂಡು ಪ್ರಾರ್ಥಿಸುವಾಗ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಕ್ಷಮಿಸ್ರಿ ಎಂಬುದಾಗಿ. ಪ್ರಿಯ ದೇವ ಜನರೇ, ಈ 4 ಸಂಗತಿಗಳನ್ನು ನೀವು ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸ್ತದೆ. ಹೇಗೆ ಅಂಜೂರ ಮರ ಒಣಗಿ ಹೋಯಿತೋ, ಹೇಗೆ ಅಲ್ಲೊಂದು ಅದ್ಭುತ ಸಂಭವಿಸ್ತದೋ, ಅದೇ ವಿಧದಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಂಗತಿಗಳು ನಿಮ್ಮ ವಿರೋಧವಾಗಿರಬಹುದು, ಅನೇಕ ಇಕ್ಕಟ್ಟುಗಳಲ್ಲಿ ನೀವು ಸಿಲುಕಿರಬಹುದು, ಏನು ಮಾಡಬೇಕೆಂಬುದಾಗಿ ನೀವು ಗೊತ್ತಿಲ್ಲದೆ ಇರಬಹುದು. ಸರಳವಾದ ಈ 4 ತತ್ವ, ಒಂದು ನಂಬಿಕೆಯ ಶಕ್ತಿ, 2 ಮಾತಿನ ಶಕ್ತಿ, ಮೂರನೇದಾಗಿ ಪ್ರಾರ್ಥನೆಯ ಶಕ್ತಿ, 4 ಕ್ಷಮಾಪಣೆಯ ಶಕ್ತಿ. ಈ 4 ಶಕ್ತಿಗಳು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನ ಮಾಡುವಂಥದ್ದಾಗಿದೆ. ಹಾಗಾದರೆ ಇನ್ನೇಕೆ ತಡ ಮಾಡುವಿರಿ? ನಂಬಿಕೆಯಿಂದ ಮಾತನಾಡ್ರಿ, ಪ್ರಾರ್ಥನೆಯನ್ನ ಮಾಡ್ರಿ, ದೇವರಲ್ಲಿ ನಂಬಿಕೆ ಇಡ್ರಿ, ಕ್ಷಮಿಸ್ರಿ. ಈ ಎಲ್ಲ ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಜೀವಿತದಲ್ಲಿ ಒಂದು ಉನ್ನತವಾದ ಕಾರ್ಯವನ್ನ ದೇವರು ಮಾಡಲಿ. ಹಾಗಾದರೆ ಕಣ್ಗಳು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ ಅಪ್ಪ, ಅಂಜೂರ ಮರದಿಂದ ಶಿಷ್ಯರಿಗೆ ಕಲಿಸಿಕೊಟ್ಟ ಆ 4 ಸಂಗತಿಗಳಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಕೂಡ ಸ್ವಾಮಿ ಅನೇಕ ಸಾರಿ ಈ ಕಾರ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲಪ್ಪ. ದೇವರೇ, ನಂಬಿಕೆಯ ಶಕ್ತಿಯಿಂದ ದೇವರ ಮೇಲೆ ನಂಬಿಕೆ ಇಡುವಂತೆ, ಪ್ರಾರ್ಥನಾ ಶಕ್ತಿಯೊಂದಿಗೆ, ಕ್ಷಮಾಪಣೆಯ ಶಕ್ತಿಯೊಂದಿಗೆ ಈ ಎಲ್ಲ ಕಾರ್ಯಗಳನ್ನು ಜಯಿಸುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವೀಕ್ಷಿಸಿದವರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತದಲ್ಲಿ ಅವರ ಸಮಸ್ಯೆಗಳನ್ನು ನೋಡಿ ಅವರು ದೇವರೇ ಮಾತನಾಡುವಾಗ ಯೇಸುವಿನ ನಾಮದಲ್ಲಿ ರೋಗದ ಸಮಸ್ಯೆ ನೀಗಿಸಲ್ಪಡಲಿ, ಸಾಲದ ಸಮಸ್ಯೆ ನೀಗಿಸಲ್ಪಡಲಿ, ಯಾವೆಲ್ಲ ಸಮಸ್ಯೆಗಳಿದೆಯೋ ಆ ಎಲ್ಲ ಸಮಸ್ಯೆಗಳು ನೀಗಿ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬಲಪಡಿಸ್ರಿ, ಆಶೀರ್ವದಿಸ್ರಿ ದೇವರೇ. ಸ್ತೋತ್ರ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ.